ನಮಸ್ಕಾರ ಎಲ್ಲರಿಗೂ. ಇದು ಸುಧೀಂದ್ರ ಏನೋ ವಸ್ತುಗಳನ್ನ ಗಾಳಿಯಲ್ಲಿ ತಿರುಗಿಸ್ತಾನೆ ಅಂತ ನೋಡ್ತಾ ಇದ್ರ? ಹೌದು. ಈ ಒಂದು ವಿಡಿಯೋದಲ್ಲಿ ನಾನು ಈ ಮೈಂಡ್ ಪವರ್ ನ ಯೂಸ್ ಮಾಡ್ಬಿಟ್ಟು, ಅಥವಾ ಈ ಲೈಕ್ ಪವರ್ ಆಫ್ ಥಾಟ್ಸ್ ಅಂತ ಏನ್ ಕರಿತೀವಿ ಅದನ್ನ ಯೂಸ್ ಮಾಡ್ಬಿಟ್ಟು ಏನಾದ್ರು ವಸ್ತುಗಳನ್ನ ಮೂವ್ ಮಾಡಬಹುದಾ ಅಥವಾ ಲೈಕ್ ಇನ್ಫ್ಲೂಯೆನ್ಸ್ ಮಾಡಬಹುದಾ ಅಂತ, ಲೈಕ್ ಬೇಸಿಕಲಿ ಪವರ್ ಆಫ್ ಮೈಂಡ್ ಯೂಸ್ ಮಾಡ್ಬಿಟ್ಟು ವಸ್ತುಗಳನ್ನ ಇನ್ಫ್ಲೂಯೆನ್ಸ್ ಮಾಡಬಹುದಾ ಅಂತ. ಇದಕ್ಕೆ ಟೆಲಿಕೈನೆಸಿಸ್ ಅಂತ ಕರೀತಾರೆ. ಟೆಲಿ ಅಂತಂದ್ರೆ ದೂರದಲ್ಲಿರುವ ಅಂತ, ಕೈನೆಸಿಸ್ ಅಂದ್ರೆ ಮೂವ್ಮೆಂಟ್ ಅಂತ, ಕೈನೆಟಿಕ್ ಎನರ್ಜಿ ಅಂತ ಕೇಳ್ತಿರಲ್ವಾ ಆತರ. ಸೊ ಇದನ್ನ ತುಂಬಾ ವರ್ಷಗಳ ಹಿಂದೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ತಾ ಇದಾರೆ. ನೀವು ಕೆಲವೊಂದ್ಸಲ ನೋಡಿರ್ಬೋದು ಮ್ಯಾಜಿಕ್ ನಡೆಯುತ್ತೆ ಅಂತ. ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಮ್ಯಾಜಿಕ್. ಈ ಸ್ಪೂನ್ ನ ಹೀಗೆ ಹಿಡ್ಕೊಂಡಿರ್ತಾರೆ, ಅದ್ ಹಿಂಗೆ ಬೆಂಡ್ ಆಗುತ್ತೆ, ಆಮೇಲೆ ನೀರ್ ಹಿಂಗೆ ನೋಡ್ತಿರ್ತಾರೆ, ಹಂಗೆ ಖಾಲಿ ಆಗ್ಬಿಡುತ್ತೆ. ಈ ತರ ಮ್ಯಾಜಿಕ್ ಗಳು ನಡೀತಾ ಇರ್ತವೆ, ನೀವ್ ನೋಡ್ತಾ ಇರ್ತೀರಾ. ಅಷ್ಟೇ ಅಲ್ಲ, ಲೈಕ್ ನೀವೇನಾದ್ರು ಹಾಲಿವುಡ್ ಮೂವಿ ನೋಡಿದ್ರೆ ಎಕ್ಸ್-ಮೆನ್ ಫಸ್ಟ್ ಕ್ಲಾಸ್ ಅಂತ, ಅದರಲ್ಲಿ ಲೈಕ್ ಒಂದು ಆಂಟೆನಾನ ತಿರುಗಿಸೋ ಸೀನ್ ಬರುತ್ತೆ. ಪ್ರೊಫೆಸರ್ ಎಕ್ಸ್ ಅಂತ ಇರ್ತಾರಲ್ಲ, ಆಂಟೆನಾ ತಿರುಗಿಸೋ ಸೀನ್ ಬರುತ್ತೆ. ಅಷ್ಟೇ ಅಲ್ಲ, ಲೈಕ್ ಸಮುದ್ರದೊಳಗಿನ ಲೈಕ್ ಒಂದು ಸಬ್ಮೆರಿನ್ ಇರುತ್ತಲ್ಲ, ಅದನ್ನ ಲಿಫ್ಟ್ ಮಾಡೋಂತ ಒಂದು ಸೀನ್ ಇದೆ, ಸಬ್ಮೆರಿನ್ ಸೀನ್ ಅಂತಾನೆ ಆ ಮೂವಿಯಲ್ಲಿ ನೀವು ನೋಡ್ಬೋದು. ಇಷ್ಟೇ ಅಲ್ಲದೆ ನೆಟ್ಫ್ಲಿಕ್ಸ್ ಅಲ್ಲಿ ನೀವು ಈ ಸ್ಟ್ರೇಂಜರ್ ಥಿಂಗ್ಸ್ ನೋಡಿದ್ರೆ ಅದರಲ್ಲಿ 11 ಅಂತ ಕ್ಯಾರೆಕ್ಟರ್ ಬರುತ್ತಲ್ಲ, ಅವಳು ಲೈಕ್ ಮೈಂಡ್ ಇಂದ ಏನೋ ಕಂಟ್ರೋಲ್ ಮಾಡೋದು, ಪೋರ್ಟಲ್ ಓಪನ್ ಮಾಡೋದು, ಹಾಗೆ ಹೀಗೆ ಅಂತ ಮಾಡ್ತಿರ್ತಾರೆ. ಸೊ ಏನಿದು ಟೆಲಿಕೈನೆಸಿಸ್? ಮೈಂಡ್ ನ ಪವರ್ ಯೂಸ್ ಮಾಡ್ಬಿಟ್ಟು ಎಲ್ಲ ಮಾಡಂಗಿದ್ರೆ ನಿಮ್ಮಲ್ಲಿ ಕೆಲವರು ಉತ್ತಮೇರು ಕ್ವಶನ್ ಮಾಡ್ತಾ ಇರ್ಬೋದು, ಏನು ಕೆಲಸ ಮಾಡೋದ್ ಬೇಕಾಗಿಲ್ಲ, ಪಾತ್ರೆ ತೊಳೆ ಅಂತ ಹೇಳ್ಬಿಟ್ರೆ ಪಾತ್ರೆಗಳು ಆಟೋಮೆಟಿಕ್ ತೊಳೆದ್ ಬಿಡ್ತವೆ, ಅಡಿಗೆ ಮಾಡೋದ್ರೆ ಅಡಿಗೆ ಮಾಡ್ಬಿಡ್ತವೆ, ಬಟ್ಟೆ ಬಗ್ಗೆ ಇದೆಲ್ಲ ಲೈಕ್ ಹಿಂಗೆಲ್ಲ ಅನ್ಕೊಂತಾ ಇರ್ತೀರ. ಆದ್ರೆ ಅಷ್ಟು ಈಸಿಯಾಗಿ ಎಲ್ಲವೂ ಆಗಂಗಿದ್ರೆ ಸೈನ್ಸ್ ಅನ್ನೋದಕ್ಕೆ ವ್ಯಾಲ್ಯೂನೇ ಇರ್ತಾ ಇರ್ಲಿಲ್ಲ ಇವತ್ತಿಗೆ. ಎಲ್ಲವೂ ಲೈಕ್ ಮ್ಯಾಜಿಕ್ ತರನೇ ನಡೀತಾ ಇತ್ತು. ಸೊ ಇದು ಹಾಗೆ ನಡೆಯಲ್ಲ. ಇದ್ರ ಹಿಂದಿನ ಮರ್ಮ ಏನು, ಇದು ನಿಜವಾಗ್ಲೂ ಯಾಕೆ ಮಾಡ್ತಾ ಇದ್ರು? ಅವಾಗಿನ ಕಾಲದಲ್ಲಿ ಡೇಂಜರಸ್ ಒಂದು ಪೇಷಂಟ್ಸ್ ಗಳ ಮೇಲೆಲ್ಲ ಟೆಲಿಕೈನೆಸಿಸ್ ಮಾಡ್ತಾ ಇದ್ರು ಈ ಸೈಕಾಲಜಿಸ್ಟ್ಗಳು, ಸೈಕಾಟ್ರಿಸ್ಟ್ಗಳೆಲ್ಲ ಈ ತರ ಮಾಡ್ತಾ ಇದ್ರು. ಸೊ ಏನು ಅಂತ ಮಾತಾಡಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಈಗ ಎಲ್ಲವನ್ನು ನಾವು ಶಕ್ತಿ ಅಂತ ಕರಿತೀವಿ. ಬೆಳಕು ಒಂದು ಶಕ್ತಿ, ಹೀಟ್ ಒಂದು ಶಕ್ತಿ, ಲೈಟ್ ಒಂದು ಶಕ್ತಿ, ಈ ತರ ಎಲ್ಲವೂ ಶಕ್ತಿ ಅಂತ ಮಾತಾಡ್ಬೇಕಾರೆ ನೀವು ಒಂದು ಗಮನಿಸ್ತೀರಾ, ನಮ್ಮ ಮನಸ್ಸಿಗೂ ಒಂದು ಶಕ್ತಿ ಇದೆ ಅಂತ ನೀವು ಕೇಳ್ತೀರಾ. ಲೈಕ್ ಮನಸ್ಸು ಅನ್ನೋದು ಒಂದು ಶಕ್ತಿ ಅಂತ. ಆದ್ರೆ ಈ ಶಕ್ತಿ ಅಂತ ಯಾವಾಗ ಮಾತಾಡ್ತಾರಲ್ಲ, ನೀವು ಅದನ್ನ ಫಿಸಿಕ್ಸ್ ಗೆ ತಗೊಂಡ್ಬಂದ್ರೆ, ವಿಜ್ಞಾನಕ್ಕೆ ತಗೊಂಡ್ಬಂದ್ರೆ, ಏನಪ್ಪಾ ಈ ಶಕ್ತಿ ಅಂತ ನೀವು ಡಿಫೈನ್ ಮಾಡ್ಬೇಕು ಅಂತಂದ್ರೆ, ಫಿಸಿಕ್ಸ್ ಅಲ್ಲಿ ಶಕ್ತಿ ಅಂತ ಏನು, ಎನರ್ಜಿ ಅಂದ್ರೆ ಏನು ಅಂತಂದ್ರೆ, ಐನ್ಸ್ಟೈನ್ ಅವರ ಫೇಮಸ್ ಇಕ್ವೇಶನ್ ಇದೆ. ಎನರ್ಜಿ ಮತ್ತೆ ಮಾಸ್ ಅನ್ನೋದು ಇಂಟರ್ ಕನ್ವರ್ಟಬಲ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಶಕ್ತಿ ಬೇರೆ ಅಲ್ಲ, ದ್ರವ್ಯ ಬೇರೆ ಅಲ್ಲ. ಇವತ್ತು ನಮಗೆ ಬಾಡಿ ಇದೆ ಅಲ್ಲ, ಮಾಸ್ ಇದೆ, ಅದು ಒಂದು ಶಕ್ತಿನೇ, ಶಕ್ತಿ ಫಾರ್ಮ್ ಅದು. ಹೆಂಗೆ ಅದನ್ನ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಮೆಥಡ್ ಇದೆ. ನ್ಯೂಕ್ಲಿಯರ್ ಫಿಷನ್ ಆಗಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬರುತ್ತವಲ್ಲ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರಲ್ಲ, ಅದರಲ್ಲಿ ಯುರೇನಿಯಂ ಆಟಮ್ ನ ಸ್ಪ್ಲಿಟ್ ಮಾಡ್ಬಿಟ್ಟು ಬಂದಂತ ಒಂದು ಶಕ್ತಿಯಲ್ಲಿ ರಿಲೀಸ್ ಆದ ಎನರ್ಜಿಯಲ್ಲಿ ಅದನ್ನ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಟರ್ಬೈನ್ ತಿರುಗಿಸಿ ಹಂಗೆ ಎಲೆಕ್ಟ್ರಿಸಿಟಿ ಮಾಡಿ ಇವತ್ತು ಅಣುಸ್ಥಾವರಗಳು ಅಂತ ಏನ್ ಕರಿತೀವಿ ಆ ತರ ಶಕ್ತಿ ನಮಗೆ ಬರುತ್ತೆ. ಎಲೆಕ್ಟ್ರಿಸಿಟಿನ ಆ ತರ ಪ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಅವ್ರು ಏನ್ ಹೇಳಿದ್ರು, ಮಾಸ್ ಮತ್ತೆ ಎನರ್ಜಿ ಈಸ್ ಈಕ್ವಲ್ ಟು mc² ಅಂತ ಏನ್ ಹೇಳಿದ್ರು. ಮಾಸ್ ಮತ್ತೆ ಎನರ್ಜಿ ಎರಡು ಇಂಟರ್ಚೇಂಜ್ ಆಗುತ್ತೆ. ಇವಾಗ ನಾನು ದೇಹದ ಫಾರ್ಮ್ ಅಲ್ಲಿ ಇದೀನಲ್ಲ, ನಾನೊಂದು ಶಕ್ತಿ, ನನ್ನನ್ನ ಶಕ್ತಿಯಾಗಿ ನೀವು ಕನ್ವರ್ಟ್ ಮಾಡ್ಬಿಟ್ರೆ ಎಷ್ಟು ಜೌಲ್ಸ್ ಆಗುತ್ತೆ ಅಂತಂದ್ರೆ, ಎಷ್ಟು ಮಾಪನ ಆಗುತ್ತೆ ಅಂತಂದ್ರೆ mc² ಅಂತ ಬರುತ್ತಲ್ಲ. ಎಂ ಅಂದ್ರೆ ಮಾಸ್, ಎಷ್ಟು ಕೆಜಿ ಇರುತ್ತೋ ಅಷ್ಟು, ಸಿ ಅಂತಂದ್ರೆ ಬೆಳಕಿನ ವೇಗ, ಅದರ ಡಬಲ್ ಸ್ಕ್ವೇರ್ ಮಾಡ್ಬೇಕು, ಅಷ್ಟು ಎಷ್ಟು ಬರುತ್ತೋ ಅಷ್ಟು ಜೌಲ್ಸ್ ಆಫ್ ಎನರ್ಜಿ ಆ ಒಂದು ಮಾಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಈಗ ಮನಸ್ಸು ಒಂದು ಶಕ್ತಿ ಆಗಿದ್ರೆ, ಮನಸ್ಸು ಒಂದು ಸಾಫ್ಟ್ವೇರ್, ಅದನ್ನ ಯಾರು ನೋಡಕ್ಕಾಗಲ್ಲ, ಕಣ್ಣಿಗೆ ಕಾಣಿಸದೇ ಇರೋದು. ಆದ್ರೆ ಆ ಮನಸ್ಸು ಹೇಗೆ ಮಾಸ್ ಆಗಿ ಕನ್ವರ್ಟ್ ಆಗುತ್ತೆ? ನೀ ಏನಂದ್ರೆ, ಇವಾಗ ಯಾವುದೇ ಒಂದು ಮಾಸ್ ಇದ್ರೆ ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಬಹುದು ಅಂತ ಹೇಳಿದೆ. ಇವಾಗ ಮನಸ್ಸು ಅನ್ನೋದೊಂದು ಎನರ್ಜಿ, ಅದನ್ನ ಮಾಸ್ ಆಗಿ ಕನ್ವರ್ಟ್ ಮಾಡಬಹುದು, ಯಾಕಂದ್ರೆ ಇಂಟರ್ಚೇಂಜ್ ಅಂತ ಹೇಳಿದೀನಿ. ಹಾಗಿದ್ರೆ ಈ ಒಂದು ಪ್ರಿನ್ಸಿಪಲ್ ಯೂಸ್ ಮಾಡಿ, ಮಾಸ್ ಮತ್ತೆ ಎನರ್ಜಿ ಇಂಟರ್ ಕನ್ವರ್ಟಬಲ್ ಆಗ್ತವೆ ಅಂತ ಈ ಒಂದು ಪ್ರಿನ್ಸಿಪಲ್ ಯೂಸ್ ಮಾಡಿ, ಈಗ ಮನಸ್ಸಿನಲ್ಲಿ ನನಗೆ ಫ್ರಿಡ್ಜ್ ಒಳಗಿಂದ ಒಂದು ಬಾಟಲ್ ಬೇಕು ಅಂತ ಅನ್ನೋದು ಒಂದು ಎನರ್ಜಿ. ಯಾಕಂದ್ರೆ ಥಾಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ನಾವೇನೇ ಯೋಚನೆ ಮಾಡಿದ್ರು ಕೂಡ, ಯಾರ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ನಮ್ಮೊಳಗೆ ಎನರ್ಜಿ ಅವ್ರ ಹತ್ರ ಹೋಗುತ್ತೆ. ಕಣ್ಣಿಗೆ ಕಾಣ್ತಾ ಇಲ್ಲ, ಅದು ಫೀಲ್ಡ್ಸ್ ಅಂತ ಕರೀತಾರೆ. ಈ ಫೀಲ್ಡ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಮ್ಮ ಸುತ್ತಮುತ್ತ ಯಾವುದೇ ಒಂದು ಫೀಲಿಂಗ್ ಬಂದಾಗ, ಕೋಪ ಫೀಲಿಂಗ್ ಬಂದಾಗ, ಆಮೇಲೆ ಲವ್ ಫೀಲಿಂಗ್ ಬಂದಾಗ, ಲಸ್ಟ್ ಫೀಲಿಂಗ್ ಬಂದಾಗ, ಫೀಲ್ಡ್ ಹೆಂಗ್ ಕ್ರಿಯೇಟ್ ಆಗುತ್ತೆ, ಮಾನವನ ಸುತ್ತ ಒಂದು ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಅವ್ರ ಅಂತ ಕರೀತಾರೆ, ಇದಕ್ಕೆ ಔರಿಕ್ ಎನರ್ಜಿ ಅಂತ ಕರೀತಾರೆ. ಯಾರಾದ್ರೂ ಹತ್ರ ಹೋದ ತಕ್ಷಣ, ಅವ್ರು ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟ್ ಆಗ್ಬಿಡ್ತಾರೆ, ಲೈಕ್ ಒಂಥರ ಮ್ಯಾಗ್ನೆಟ್ ತರ ಅನ್ಸ್ಬಿಡುತ್ತೆ ಅಂತಾರಲ್ಲ, ಅದು ಏನಂತಂದ್ರೆ ಮ್ಯಾಗ್ನೆಟ್ ಅಲ್ಲ, ಅದು ಔರಿಕ್ ಎನರ್ಜಿ ಅಂತ ಕರೀತಾರೆ. ಆತರ ಥಾಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಆಗಿದ್ದೇ ನಿಜ. ಆದ್ರೆ
ನೀವು ಮನಸ್ಸಿನಲ್ಲಿ ಆ ಫ್ರಿಡ್ಜ್ ಒಳಗಿಂದ ನನಗೆ ಬಾಟಲ್ ಹಿಂಗೆ ಬಂದು ನನ್ನ ಕೈಲಿ ಕೂಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದು, ಆ ಎನರ್ಜಿ ಕೂಡ ಆ ಬಾಟಲ್ಗೆ ಬಡದು ವಾಪಸ್ ಬರ್ಬೋದಲ್ಲ? ಯಾಕೆ ಆಗ್ತಾ ಇಲ್ಲ? ಫಂಡಮೆಂಟಲ್ ಕ್ವಶನ್ಸ್ಗಳು. ಮತ್ತೆ ನಿಮ್ಮಲ್ಲಿರೋ ಉತ್ತಮೆಯರು ಕೇಳ್ತಾ ಇದ್ದೀನಿ ನನ್ನ, ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಬಹಳ ಸಿಂಪಲ್. ಎನರ್ಜಿ ಮತ್ತೆ ಮಾಸ್ ಇಂಟರ್ ಕನ್ವರ್ಟಬಲ್ ಆಗತ್ತೆ ಅಂತ ನಾನು ಹೇಳಿದೆ. ಆದ್ರೆ ಇಲ್ಲಿ ಮಾಸ್ ಅನ್ನೋದಕ್ಕೆ ನಾವು ನಿರ್ದಿಷ್ಟ ಒಂದು ಪ್ಯಾರಾಮೀಟರ್ಸ್ ನ ಡಿಫೈನ್ ಮಾಡ್ತೀವಿ ಈ ತರದಲ್ಲಿ. ಆದ್ರೆ ಮನಸ್ಸು ಮಾಸ್ ಆಗಿ ಕನ್ವರ್ಟ್ ಆಗೋದು ಅಂತಂದ್ರೆ ಆ ಕಾನ್ಸೆಪ್ಟ್ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಮನಸ್ಸು ಹೇಗೆ, ಮನಸ್ಸಂದ್ರೆ ಏನು, ಅದರ ನೇಚರ್ ಏನು, ಇದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದ್ದರಿಂದ ಈ ಸೈನ್ಸ್ ರೂಪದಲ್ಲಿ ಇದನ್ನ ಮಾಡೋ ಬದಲು ಸೂಡೋ ಸೈನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಬಂದ್ರು ಇದನ್ನ ಟೆಲಿಕೈನೆಸಿಸ್ ಆ ತರ ಈ ತರ ಮೈಂಡ್ ಪವರ್ ಆ ತರ ಕೆಲವೊಬ್ರಿಗೆ ಅಷ್ಟೇ ಬರುತ್ತೆ, ಮನಸ್ಸಿನ ಇದ್ದಂತ ಹೇಳ್ತಾರೆ. ಈ ತರ ಇದು ಸೈನ್ಸ್ ಆಗೋ ಬದಲು ಸೂಡೋ ಸೈನ್ಸ್ ಆಗ್ತಾ ಬಂತು. ಆದ್ರೆ ಇವಾಗಿನ ಕಾಲದಲ್ಲೂ ಕೂಡ, ಇವಾಗ ಪ್ರೆಸೆಂಟ್ ಒಂದು ವರ್ಲ್ಡ್ ಅಲ್ಲೂ ಕೂಡ ಆ ತರ ಒಂದು ಟೆಕ್ನಾಲಜಿ ಇದೆ. ಇದನ್ನ ನಾನು ಡೈರೆಕ್ಟ್ ಆಗಿ ಟೆಲಿಕೈನೆಸಿಸ್ ಅಂತ ಅನ್ನಲ್ಲ, ಇದಕ್ಕೆ ನಾವು ಬಯೋನಿಕ್ಸ್ ಅಂತ ಕರಿತೀವಿ. ಏನಪ್ಪಾ ಅಂತಂದ್ರೆ ಈಗ ಕಾಲಿಲ್ದವರು ಕೈ ಇಲ್ದವರು ಇರ್ತಾರಲ್ಲ, ಅವ್ರು ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಹಾಕೊಂಡಿರ್ತಾರೆ. ಈಗ ಕೈ ಇಷ್ಟು ಕಟ್ಟಾಗಿರುತ್ತಲ್ಲ, ಅವ್ರು ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಹಾಕೊಂಡಿರ್ತಾರೆ. ಈಗ ಅವರಿಗೆ ನಿಜವಾಗ್ಲೂ ಕೈ ಇದೆ ಅಂತ ಅನಿಸ್ಬೇಕು ಅಂತಂದ್ರೆ ಅವ್ರಿಗೆ ಒಂದು ರೋಬೋಟ್ ಆರ್ಮ್ ತಂದು ಹಾಕ್ಬೇಕು ಅವ್ರ ಕೈಗೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಈಗ ಎದುರಿಗೊಂದು ಹಿಂಗೆ ಆಪಲ್ ಇರುತ್ತೆ, ಆ ಕೈ ಕಟ್ಟೋದವ್ರು ಆ ತರ ರೋಬೋಟ್ ಆರ್ಮ್ ಹಾಕೊಂಡವ್ರು ಆ ಆಪಲ್ ನ ತಿನ್ಬೇಕು ಅಂತ ಹೋದ್ರೆ ಅವ್ರು ಹಿಂಗೆ ಮೂವ್ ಮಾಡಕ್ ಹೋಗ್ತಾರೆ. ಆದ್ರೆ ಮೂವ್ ಮಾಡ್ಬೇಕು ಅಂತಂದ್ರೆ ಅವರ ಬ್ರೈನ್ ಅಲ್ಲಿ ಇರ್ತಕ್ಕಂಥ ನರಗಳು ಅವರ ಕೈಯಲ್ಲಿ ಆರ್ಮ್ ಅಲ್ಲಿ ಇರ್ತಕ್ಕಂಥ ನರಗಳಿಗೆ ಹೇಳ್ಬೇಕಲ್ಲ ಕೈನ ಮೂವ್ ಮಾಡು ಅಂತ. ಈಗ ನಮಗೆ ಫುಲ್ ಎಲ್ಲ ಕೈ ಬೆರಳಿದೆ, ನಾವೀಗ ಹೆಂಗ್ ಬೇಕಂಗ ಆಟ ಆಡಿಸ್ತೀವಿ. ಅವ್ರಿಗೆ ಆ ತರ ಅಲ್ಲ, ನರಗಳು ಇಲ್ಲಿಂದ ಅವರಿಗೆ ಆಪಲ್ ನ ಹಿಡ್ಕೋಬೇಕು ಅಂತ ಹೇಳಿ ಇನ್ಫಾರ್ಮೇಶನ್ ಪಾಸ್ ಆಗಿ ಎಲ್ಲಿ ಕಟ್ ಆಗಿರುತ್ತೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮುಂದೆ ಏನು, ಯಾಕಂದ್ರೆ ನರಗಳು ಇಲ್ಲಲ್ಲ, ಕೈಯೇ ಇಲ್ಲ ಮುಂದೆ. ಅವಾಗ ಅಲ್ಲಿ ಒಂದು ಜಾಯಿನ್ ಮಾಡ್ತಾರೆ, ಏನು ಅದ್ರ ರೋಬೋಟಿಕ್ ಆರ್ಮ್ ನ ಜಾಯಿನ್ ಮಾಡ್ತಾರೆ. ಈ ತರ ಅವರು ತಮ್ಮ ಮೈಂಡ್ ಪವರ್ ಇಂದ ಆ ಇಡೀ ಆ ವಸ್ತುನೇ ಕಂಟ್ರೋಲ್ ಮಾಡ್ತಾರೆ, ರೋಬೋಟ್ ಆರ್ಮ್ ನೇ ಕಂಟ್ರೋಲ್ ಮಾಡ್ತಾರೆ. ಅವರ ಆ ಆರ್ಮಿಗೂ ಅವರಿಗೂ ಸಂಬಂಧ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಅದು ಅವ್ರ ಬಾಡಿಯಲ್ಲೇ ಇದ್ರು ಕೂಡ ಅವರು ಮೈಂಡ್ ಪವರ್ ಇಂದ ಅದನ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಆವಾಗ ನೀವು ಕೇಳಬಹುದು ಅಂತಂದ್ರೆ ಮುಂದೆ ಏನೇನೋ ಮಾಡಿ ಇದೇ ತರ ಮೈಂಡ್ ಗೆ ಕನ್ವರ್ಟ್, ಲೈಕ್ ನಾ ಏನ್ ಹೇಳಿದೆ ಇಜಿ ಕಾನ್ಸೆಪ್ಟ್, ಆ ತರ ಎಲೆಕ್ಟ್ರೋಡ್ಸ್ ಗಳನ್ನ ಹಾಕಿ ಯಾವ್ದಾದ್ರು ಹಿಂಗೆ ರೋಬೋಟಿಕ್ ಆರ್ಮ್ ಗಳಿಗೆ ಅದನ್ನ ಕನೆಕ್ಟ್ ಮಾಡಿ ಅದನ್ನ ಮೂವ್ಮೆಂಟ್ ಮಾಡಂಗೆ ಮಾಡ್ಬೋದಲ್ಲ ಅಂತ. ಆದ್ರೆ ಇಲ್ಲಿ ನೀವು ನೋಡ್ಬೋದು ಇವೆಲ್ಲ ಕನೆಕ್ಷನ್ ಇಂದ ಆಗುವಂತದ್ದು, ಇದು ವೈರ್ಲೆಸ್ ಅಲ್ಲ. ಮೇ ಬಿ ಮುಂದಿನ ಒಂದು ಜನರೇಷನ್ ಅಲ್ಲಿ ವೈರ್ಲೆಸ್ ಟೆಲಿಕೈನೆಸಿಸ್ ಅಂತ ಏನಾದ್ರು, ವೈರ್ಲೆಸ್ ಬಯೋನಿಕ್ಸ್ ಅಂತ ಏನಾದ್ರು ಬಂದ್ರೆ ಇದು ಮೇ ಬಿ ಇದು ಏನಂದೆ ಮೈಂಡ್ ಪವರ್ ಇಂದ ಒಂದು ವಸ್ತುವನ್ನು ಕಂಟ್ರೋಲ್ ಮಾಡೋದು ಇದು ನಿಜ ಆಗ್ಬೋದು. ಆದ್ರೆ ಈ ಬಯೋನಿಕ್ಸ್ ಅಂದ್ರೆ ಏನು ಡೀಟೇಲ್ ಆಗಿ ಇದು ಹೆಂಗ್ ವರ್ಕ್ ಆಗುತ್ತೆ ಇದನ್ನ ನಾನು ನನ್ನ ಐಪ್ಯಾಡ್ ಸ್ಕ್ರೀನ್ ಅಲ್ಲಿ ಕರ್ಕೊಂಡು ಹೋಗಿ ಹೇಳ್ತೀನಿ. ಸೊ ಇವಾಗ ನಾನು ಈ ಬಯೋನಿಕ್ಸ್ ಬಗ್ಗೆ ಮಾತಾಡಿದ್ನಲ್ವಾ, ಬಯೋನಿಕ್ಸ್ ಬಗ್ಗೆ ಮಾತಾಡಿದೆ. ಈ ಬಯೋನಿಕ್ಸ್ ಏನಪ್ಪ ಅಂತಂದರೆ ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡಿ, ಆರ್ಟಿಫಿಷಿಯಲ್ ಥಿಂಗ್ಸ್ಗಳನ್ನು ಯೂಸ್ ಮಾಡಿ ಅಥವಾ ರೋಬೋಟಿಕ್ ಆರ್ಮ್ಸ್ಗಳನ್ನು ಯೂಸ್ ಮಾಡಿ ನ್ಯಾಚುರಲ್ ಆಗಿರ್ತಕ್ಕಂಥ ನರ್ವಸ್ ಸಿಸ್ಟಮ್ ಮೇಲೆ, ಈ ಹ್ಯೂಮನ್ ನರ್ವಸ್ ಸಿಸ್ಟಮ್ ಮೇಲೆ ಅಥವಾ ಈ ಹ್ಯೂಮನ್ ಸಿಸ್ಟಮ್ ಮೇಲೆ ಇಂಟ್ರ್ಯಾಕ್ಷನ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಗೆ ನಾವು ಬಯೋನಿಕ್ಸ್ ಅಂತ ಕರಿತೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಸ್ವಲ್ಪ ಹೇಳಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೀವು ಹುಡುಗಿನ ನೋಡ್ತಾ ಇದ್ದೀರಾ, ಇಲ್ಲಿ ತನಕ ರೆಡ್ ಕಲರಲ್ಲಿ ಇಲ್ಲಿ ತನಕ ಹುಡುಗಿ ನ್ಯಾಚುರಲ್ ಆರ್ಮ್ ಇದೆ, ಇಲ್ಲಿಂದ ಆರ್ಟಿಫಿಷಿಯಲ್ ಆರ್ಮ್ ಇದೆ. ಎರಡು ಭಾಗವಾಗಿ ಮಾಡಿದ್ದೀನಿ. ಇಲ್ಲಿ ತನಕ ನ್ಯಾಚುರಲ್ ಆರ್ಮು, ಇಲ್ಲಿಂದ ಆರ್ಟಿಫಿಷಿಯಲ್ ಆರ್ಮು. ಇವಾಗ ಕೈ ಸ್ಟ್ರಕ್ಚರ್ ತೊಗೊಂಡ್ರೆ ಹೀಗೆ ಇದು ನ್ಯಾಚುರಲ್ಲು, ಇದು ಹೀಗೆ ಆರ್ಟಿಫಿಷಿಯಲ್ಲು, ಹೀಗೆ ಬೆರಳುಗಳ ಹೀಗೆ ಹುಡುಗಿ ಕೈ ಇದೆ. ಸೊ ಇಲ್ಲಿ ಎಂಡ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ ಬಾರ್ಡರು. ಇದಿಷ್ಟು ನ್ಯಾಚುರಲ್ಲು, ಈ ಕಡೆ ಮೇಲಿರೋದು ನ್ಯಾಚುರಲ್ಲು, ಇದು ಆರ್ಟಿಫಿಷಿಯಲ್ಲು. ಇವಾಗ ನೀವು ಕೇಳ್ಬೋದು, ಬ್ರೈನಿಂದ ಅವಳ ತಲೆಯಿಂದ ಇಲ್ಲಿಂದ ನರ್ವ್ಸ್ಗಳೆಲ್ಲ ಹಿಂಗೆ ಕನೆಕ್ಟ್ ಆಗ್ತಾವಲ್ಲ, ಅವಳೇನಾದರೂ ಹೀಗೆ ವಸ್ತು ಹಿಡ್ಕೋಬೇಕು ಅಂದರೆ ಬ್ರೈನಿಂದ ಬರ್ತವೆ ಇಲ್ಲೆಲ್ಲ ನರ್ವ್ಸ್ಗಳು. ಈ ಕೈ ಒಳಗೆ ನರ್ವ್ ಇರ್ತವಲ್ಲ ಮಸಲ್ ಒಳಗಡೆ, ಇಲ್ಲಿಗೆ ಬಂದು ಇಲ್ಲಿ ಕಟ್ ಆಗಿಬಿಡುತ್ತೆ. ಈ ಲೇಸರ್ನ ತೋರಿಸ್ತೀನಿ ಒಂದು ನಿಮಿಷ. ಸೊ ಈ ಪಾರ್ಟಲ್ಲಿ ಕಟ್ ಆಗ್ತವೆ. ಮುಂದೆ ಹೇಗೆ ಅಂತ ಕ್ವಶನ್ ಬಂದಾಗ ಈ ಇಂಟರ್ಸೆಕ್ಷನಲ್ಲಿ ನಾವು ಸೆನ್ಸರ್ಸ್ಗಳನ್ನು ಹಾಕ್ತೀವಿ ಈ ರೋಬೋಟಿಕ್ ಆರ್ಮ್ಸಲ್ಲಿ. ಈ ಸೆನ್ಸರ್ಸ್ಗಳು ಏನು ಮಾಡ್ತವೆ, ಮಸಲ್ ಮೂಮೆಂಟ್ಸ್ಗಳನ್ನು, ನಮ್ಮ ಮಾಂಸಖಂಡಗಳ ಮೂಮೆಂಟ್ಸ್ಗಳು ಏನಿರ್ತವೆ ಅದನ್ನು ಸೆನ್ಸ್ ಮಾಡಿ ಅದಕ್ಕೆ ತಕ್ಕಂಗೆ ಆ್ಯಕ್ಷನ್ ಮಾಡ್ತವೆ. ಸೊ ಇನ್ ಎಸೆನ್ಸ್ ಏನಾಯಿತು, ಬ್ರೈನಿಂದ ಬಂದಿರತಕ್ಕಂಥ ಇನ್ಫಾರ್ಮೇಷನ್ನು ನರ್ವ್ಸ್ಗಳ ಮೂಲಕ ಅವಳ ಕೈಗೆ ಹೋಗಿ ಆ ಕೈಯಿಂದ ಈ ಬಯೋನಿಕ್ ಆರ್ಮ್ಗೆ ಹೋಗುತ್ತೆ.
ಬಯೋನಿಕ್ ರೋಬೋಟಿಕ್ ಆರ್ಮ್ಸ್ ಅಂತ ಏನು ಕರೀತಾರೆ, ರೋಬೋಟಿಕ್ ಆರ್ಮ್ಸ್, ಇಲ್ಲಿಗೆ ಹೋಗಿ ಇಲ್ಲಿಂದ ಆ್ಯಕ್ಷನ್ ತಗೊಳುತ್ತೆ. ಸೊ ಇದು ಟೆಲಿಕೈನೆಸಿಸ್ ಅಂತ ಅನಿಸಿದರೂ ಕೂಡ ಇದು ಒಂಥರ ವಯರ್ಡ್ ಅಂತ ನಮಗೆ ಇಲ್ಲಿ ಕಂಡುಬರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಅಂತೂ ನ್ಯಾಚುರಲ್ ಆಗಿದೆ, ಇಲ್ಲಿಂದ ಇಲ್ಲಿಗೂ ಕೂಡ ಕನೆಕ್ಷನ್ನು ನಾವು ಇಲ್ಲಿ ಜಾಯಿಂಟಾಗೇ ಮಾಡಿರ್ತೀವಿ. ಇಲ್ಲಿ ನೀವು ಸರಿಯಾಗಿ ನೋಡ್ಬೋದು, ಇದು ಜಾಯಿಂಟಾಗೆ ಹಾಕ್ತಾರೆ ಇಂಥ ಒಂದು ಇದರಲ್ಲಿ. ಇದೇನು ವಯರ್ಲೆಸ್ ಅಲ್ಲ. ಇವಳಿಗೆ ಫಾರ್ ಎಕ್ಸಾಂಪಲ್ ಮೈಂಡ್ ಪವರಿಂದನೇ ಎಲ್ಲ ಮಾಡಿಬಿಡ್ತೀನಪ್ಪ ಅಂತಂದರೆ ಅದು ಟ್ರೂ ಟೆಲಿಕೈನೆಸಿಸ್ ಆಗ್ತಾಯಿತ್ತು. ಅದಕ್ಕೆ ನಾನು ಏನು ಹೇಳಿದೆ, ಮೇ ಬಿ ಫ್ಯೂಚರಲ್ಲಿ ವಯರ್ಲೆಸ್ ಏನಾದರೂ ಈ ಥರ ಬಯೋನಿಕ್ಸ್ ಬಂತಂದರೆ, ನನಗೆ ಗೊತ್ತಿಲ್ಲ, ಇದರಲ್ಲಿ ನಾನು ಅಷ್ಟೊಂದು ರಿಸರ್ಚ್ ಮಾಡ್ತಾ ಇಲ್ಲ, ನಾನು ಈ ಫೀಲ್ಡಲ್ಲೆಲ್ಲ ಇರೋದು. ಸೊ ವಯರ್ಲೆಸ್ ಬಯೋನಿಕ್ಸ್ ಅಂತ ಏನಾದರೂ ಕಾನ್ಸೆಪ್ಟ್ ಬಂತು ಅಂತಂದರೆ ಮೇ ಬಿ ಅದು ಮಾನವನ ಹೊಸ ಒಂದು ಟೆಲಿಕೈನೆಸಿಸ್ ಸಾಧ್ಯತೆಗೆ ಒಂದು ಹೊಸ ಚಾಪ್ಟರ್ನೇ ಸ್ಟಾರ್ಟ್ ಮಾಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಈ ವಿಡಿಯೋದಲ್ಲಿ ನಾನು ಬ್ರೀಫಾಗಿ ಇಷ್ಟೊಂದು ಟೆಲಿಕೈನೆಸಿಸ್ ಬಗ್ಗೆ ಹೇಳಬೇಕಾಗಿತ್ತು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.